72ನೇ ಸಹಕಾರ ಸಪ್ತಾಹ ಕಾರ್ಯಕ್ರಮ ಹುಣಸೂರಿನ ರಾಜಬೀದಿಯಲ್ಲಿ ಮಹಿಳೆಯರಿಂದ ಕಳಸ ಮೆರವಣಿಗೆ ನಡೆದಿದ್ದು, ಕೆಎಸ್ ಕುಮಾರ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದೆ. ಶಾಸಕ ಜಿಡಿ ಹರೀಶ್ ಗೌಡರಿಂದ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದ್ದು, ಸಹಕಾರ ಕ್ಷೇತ್ರದ ಸಾವಿರಾರು ಮಹಿಳೆಯರು ಭಾಗಿಯಾಗಿದ್ದರು. ಸಾಯಿ ಮಂದಿರದಿಂದ ಮುನೇಶ್ವರ ಕಾವಲು ಮೈದಾನದವರೆಗೆ ಮಹಿಳೆಯರೊಂದಿಗೆ ಶಾಸಕ ಜಿಡಿ ಹರೀಶ್ ಗೌಡರವರು, ಕೆಎಸ್ ಕುಮಾರ್, ರಂಜಿತಾ ಚಿಕ್ಕಮಾದು ಸೇರಿದಂತೆ ಹಲವು ಗಣ್ಯರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ವಿಧಾನಸಭೆಯಲ್ಲಿ ಈ ಸಹಕಾರ ಕ್ಷೇತ್ರದ ಬಗ್ಗೆ ಅವರ ಅಭಿಪ್ರಾಯವನ್ನು ಸಲಹೆಗಳನ್ನ ಕೊಟ್ಟರು. ಉತ್ತಮ ಸಹಕಾರ ಸಂಘಗಳಿಗೆ ಹಾಗೂ ಸಹಕಾರ ವ್ಯವಸ್ಥೆ ನಾವು ಡಿಸಿಸಿ ಬ್ಯಾಂಕ್ ಆಡಳಿತ ಯಾವ ರೀತಿ ನಡೆಸಿದೀವಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ನಡೆಸ್ತೀವಿ ಅಂದ್ರೆ ನಾನು ಚುನಾವಣೆಗೆ ನಿಂತಿರ್ಲಿಲ್ಲ. ಪರಿಸ್ಥಿತಿ ಹಂಗಿಲ್ವಲ್ಲ. 2 ವರ್ಷದಿಂದ ಹೊಸ ರೈತರಿಗೆ ಒಂದ್ ಸಾಲ ಕೊಟ್ಟಿಲ್ಲ. ನಮ್ಮ ರೈತರು ಹಿತರಕ್ಷಣೆ ನಾವು ಮಾಡ್ಬೇಕಲ್ಲ. ಈಗ ಬೇರೆ ನಮ್ಮ ಹುಣಸೂರು ತಾಲೂಕಲ್ಲಿ ನಮ್ಮ ರೈತರು ನಮ್ಮೆಲ್ಲ ಮತದಾರರು ನನ್ ಗೆಲ್ಸ್ಬಿಟ್ಟವ್ರೆ. ಹಿತರಕ್ಷಣೆ ಮಾಡ್ಬೇಕಲ್ಲ. ನಾನು ಆಯ್ಕೆ ಆದಾಗ 60 ಕೋಟಿ ಇತ್ತು. ನಾನು ಡಿಸಿಸಿ ಬ್ಯಾಂಕ್ ನಿರ್ದೇಶಕನಾದಾಗ 60 ಕೋಟಿ 2013ರಲ್ಲಿ 22 ಕೋಟಿ ಇತ್ತು ಸಾಲ. ಇವತ್ತು 200 ಕೋಟಿ ಕಲ್ಪಿಸಿದೀನಿ. ನಮ್ಮ ಹುಣಸೂರು ತಾಲೂಕು ಅಂದ್ರೆ 200 ಕೋಟಿ ಸಾಲ ಕೊಡ್ತಾ ಇದೀನಿ. ನೀವು ಸಾಲನೂ ಕೊಡ್ತಾ ಇಲ್ಲ, ಈ ಕಡೆ ಆಡಳಿತನೂ ಮಾಡಕ್ ಬಿಡ್ತಾ ಇಲ್ಲ. ನಿಮ್ ಕೈಲೇ ಸಂಪೂರ್ಣವಾಗಿ ಆಡಳಿತ ಇಟ್ಕೊಂಡಿದ್ದೀರಿ. ಆಡಳಿತನಾದ್ರು ಚೆನ್ನಾಗಿ ನಡೆಸಿದ್ರೆ ನಮ್ಮ ಸಂಪೂರ್ಣ ಆಡಳಿತ ಮಂಡಳಿ ನಾವೆಲ್ಲ ಒಪ್ಕೊಬಿಡ್ತೀವಿ. ಆಡಳಿತ ಚೆನ್ನಾಗಿ ನಡೆಸಿ ನಿಮ್ ಕೈಗೆ ಸಂಪೂರ್ಣ ಅಧಿಕಾರ ಕೊಟ್ಬಿಡ್ತೀವಿ. ನಾವ್ ಯಾರು ನಿರ್ದೇಶಕರು ಬೇಡ, ನಾವ್ ಯಾರು ಅಧ್ಯಕ್ಷರು ಬೇಡ, ಯಾರು ಬೇಡ. ಹಿರೇಗೌಡರು ಒಪ್ಕೋತಾರೆ, ಅದಕ್ಕೆ ಅವರು ರೆಡಿಯವ್ರೆ, ಅವರೇನಿಲ್ಲ. ಆದ್ರಿಂದ ಇವತ್ತೆಲ್ಲ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲಾ ನಿರ್ದೇಶಕರು ನಾವು ರೆಡಿ ಇದ್ದೀವಿ. ಇವತ್ತು 20 ಸಹಕಾರ ಸಂಘಗಳಿಗೆ 5 ಲಕ್ಷದಿಂದ ಪ್ರಾರಂಭ ಮಾಡಿ 30 ಲಕ್ಷದವರೆಗೆ ಅವ್ರ ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಕೊಡಿಸೋದು. ನಮ್ಮ ಆಲೂಪಾಯ ಸಹಕಾರ ಸಂಘಗಳು ಅಷ್ಟೇ ಹುಣಸೂರು ತಾಲೂಕಲ್ಲಿ 215 ಆಲೂಪಾಯ ಸಹಕಾರ ಸಂಘಗಳನ್ನ ಪ್ರತಿ ಹಳ್ಳಿಗಳಲ್ಲಿ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ಹಳ್ಳಿಗಳಲ್ಲಿ ಚಿಕ್ಕವರಿಗೂ ದೊಡ್ಡವರಿಗೂ ಪ್ರತಿ ಹಳ್ಳಿಗೂ ಆಲೂಪಾಯ ಸಹಕಾರ ಸಂಘ ಇರಬೇಕು. ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗುವಂತ ವ್ಯವಸ್ಥೆ ಬೇಡ. ಮಳೆಗಾಲದಲ್ಲಿ ತುಂಬಾ ಕಷ್ಟ ಇದೆ. ಪ್ರತಿ ಹಳ್ಳಿಗೆ ಆಲೂಪಾಯ ಸಹಕಾರ ಸಂಘಗಳನ್ನ ತೆರೆಗೆ ಅಂತೇಳಿ ಹಿಂದಿನೂ ಸಹ ನಮ್ಮ ನಾಯಕರಾದ ಜಿಡಿ ದೇವರು ಹರೀಶ್ ಗೌಡರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹುಣಸೂರು ತಾಲೂಕಿನಲ್ಲಿ ಆಲೂಪಾಯ ಸಹಕಾರ ಸಂಘಗಳು ಕಾರ್ಯಾಚರಣೆಯಿದ್ದಾವೆ. ಪೂರ್ವವಾಗಿ ಸಭೆಯನ್ನು ಮಾಡಿದ್ದು ಎಲ್ಲ ಸಹಕಾರಿಗಳು ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಕಳೆದ ಸಹಕಾರ ಸಪ್ತಾಹ